ವೀಕ್ಷಕರೇ, ನಾನು ಈ ದಿನ ನಿಮಗೆ ಭಾರತದ ಹೆಮ್ಮೆಯ ಕುಸ್ತಿಪಟು ವಿನೇಶ್ ಫೋಗಾಟ್ ಪ್ಯಾರಿಸ್ ಒಲಿಂಪಿಕ್ಸ್ನ ಮಹಿಳೆಯರ 50 ಕೆಜಿ ಫ್ರೀ ಸ್ಟೈಲ್ ಕುಸ್ತಿ ಸ್ಪರ್ಧೆಯಲ್ಲಿ ಗೆದ್ದು ನಿಗದಿತ ತೂಕಕ್ಕಿಂತ ಕೇವಲ 100 ಗ್ರಾಂ ದೇಹದ ತೂಕ ಹೆಚ್ಚಾದ ಕಾರಣ ಫೈನಲ್ಗೆ ಅನರ್ಹರಾಗಿದ್ದಾರೆ ಅಂತ ತಿಳಿಸೋದಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತೇನೆ. ವೀಕ್ಷಕರೇ, ನಾನು ಇಲ್ಲಿ ನಿಮಗೆ ಮೊದಲಿಗೆ ವಿನೇಶ್ ಫೋಗಾಟ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದ್ರೆ ಹರಿಯಾಣ ಮೂಲದ 29 ವರ್ಷದ ವಿನೇಶ್ ಇಡೀ ಕುಟುಂಬವೇ ಕುಸ್ತಿಪಟುಗಳ ಕುಟುಂಬ. ವಿನೇಶ್ರ ಸಹೋದರಿಯರಾದ ಗೀತಾ ಫೋಗಾಟ್, ಗೀತಾ ಕುಮಾರಿಯವರು ಅಂತಾರಾಷ್ಟ್ರೀಯ ಕುಸ್ತಿಪಟುಗಳಾಗಿದ್ದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕವನ್ನ ಗೆದ್ದಿದ್ದಾರೆ. ಭಾರತ ದೇಶದ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದಾರೆ. ಶಿಖರೆ ಇಲ್ಲಿ ವಿನೇಶ್ ಪ್ರೀತಿಸಿ ಮದುವೆಯಾಗಿದ್ದು ಸಹ ಒಬ್ಬ ಕ್ರೀಡಾಪಟುವನ್ನೇ. ಪತಿಯ ಹೆಸರು ಸೋಮ್ವೀರ್ ರತಿ ಅಂತ. ಅವರು ಸಹ ಕುಸ್ತಿಪಟು ಆಗಿದ್ದು 2 ಬಾರಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನದ ಪದಕವನ್ನ ಗೆದ್ದಿದ್ದಾರೆ. ವಿನೇಶ್ ಫೋಗಾಟ್ ಅವರ ಸಾಧನೆ ಒಂದೆರಡಲ್ಲ. ವಿನೇಶ್ ರವರು 2014ರ ಕಾಮನ್ವೆಲ್ತ್ ಮತ್ತು ಏಷ್ಯನ್ ಪಂದ್ಯಗಳಲ್ಲಿ ಚಿನ್ನದ ಪದಕವನ್ನ ಗೆದ್ದು ಮೊದಲ ಭಾರತೀಯ ಮಹಿಳೆ ಅಂತ ಅನಿಸ್ಕೊಂಡ್ರು. 2012ರಲ್ಲಿ ವೆಸ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಕಂಚಿನ ಪದಕವನ್ನ ಗೆದ್ದಿ ಕ್ರೀಡೆಯಲ್ಲಿ ಇವರ ಸಾಧನೆಯನ್ನು ಗುರುತಿಸಿದ ಭಾರತ ಸರ್ಕಾರ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಕುಸ್ತಿ ರಿಂಗ್ ಒಳಗೆ ಮತ್ತು ಹೊರಗೆ ಕೆಚ್ಚೆದೆಯ ಹೋರಾಟಕ್ಕೆ ಹೆಸರಾದ ವಿನೇಶ್ ಫೋಗಾಟ್ 2024ರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಮಹಿಳೆಯರ 50 ಕೆಜಿ ಭಾಗದಲ್ಲಿ ಭಾಗವಹಿಸಿದ್ರು. ಮಂಗಳವಾರ ಅಂದ್ರೆ ಆಗಸ್ಟ್ 8, 2024ರಂದು 3 ಪಂದ್ಯಗಳನ್ನ ಆಡಿ ಸೆಮಿಫೈನಲ್ ನಲ್ಲಿ ಕ್ಯೂಬಾದ ಎಲಿಸ್ ಗುಜ್ಮಾನ್ ವಿರುದ್ಧ ಫೈನಲ್ಗೆ ಅರ್ಹತೆಯನ್ನ ಪಡೆದ್ರು. ಕುಸ್ತಿ ವಿಭಾಗದಲ್ಲಿ ಒಲಿಂಪಿಕ್ಸ್ ನಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟ ಮೊದಲ ಕ್ರೀಡಾಪಟು ಎಂಬ ಸಾಧನೆಯನ್ನು ಸಹ ಬರೆದರು. ಈ ಮೂಲಕ ಭಾರತಕ್ಕೆ ಪದಕ ತಂದು ಕೊಡುವ ಭರವಸೆಯನ್ನೂ ಮೂಡಿಸಿದ್ರು. ಇಡೀ ಭಾರತವೇ ಆ ಒಂದು ಗೆಲುವನ್ನು ಕಣ್ತುಂಬಿಕೊಳ್ಳಲು ಕಾಯ್ತಿತ್ತು. ಆಗಸ್ಟ್ 7ರಂದು ಮಹಿಳೆಯರ ಕುಸ್ತಿ 50 ಕೆಜಿ ಫ್ರೀ ಸ್ಟೈಲ್ ವಿಭಾಗದ ಫೈನಲ್ನಲ್ಲಿ ಕಾದಾಡಬೇಕಾಗಿತ್ತು. ಮಂಗಳವಾರ ದಿಢೀರನೆ ವಿನೇಶ್ರ ತೂಕ ಸುಮಾರು 2 ಕೆಜಿ ಹೆಚ್ಚಾಗಿ ಹೋಗಿತ್ತು. ರಾತ್ರಿ ಪೂರ್ತಿ ವಿವಿಧ ವ್ಯಾಯಾಮಗಳು, ಸ್ಟೀಮ್ ಬಾತ್ ಅಂತ ಮಾಡಿದ್ರು ಯಾವುದೇ ಸಹಾಯ ಆಗ್ಲಿಲ್ಲ. ಹೇಗಾದ್ರೂ ಮಾಡಿ ತೂಕ ಕಡಿಮೆ ಆಗ್ಲೇಬೇಕು ಅಂತ ರಕ್ತವನ್ನು ಸಹ ಕೊಟ್ರು. ಆಕೆಯ ಕೂದಲನ್ನು ಸಹ ಕಟ್ ಮಾಡಿದ್ರು. ಅವರ ಬಟ್ಟೆಯ ಉದ್ದವನ್ನು ಸಹ ಕಡಿಮೆ ಮಾಡಿದ್ರು. ಬುಧವಾರ ಬೆಳಗ್ಗೆ ಅವರ ತೂಕವನ್ನು ಚೆಕ್ ಮಾಡಿದಾಗ ಅವರ ತೂಕ 50 ಕೆಜಿ 100 ಗ್ರಾಂ ಇರುತ್ತೆ. ವೀಕ್ಷಕರೇ, ಇಲ್ಲಿ ಫೋಗಾಟ್ರ ತೂಕ 50 ಕೆಜಿ ಅಥವಾ 50 ಕೆಜಿಗಿಂತ ಕಡಿಮೆ ಇರಬೇಕಿತ್ತು. ಆದ್ರೆ ನಿಗದಿತ ತೂಕಕ್ಕಿಂತ ಕೇವಲ 100 ಗ್ರಾಂ ಹೆಚ್ಚಾದ ಕಾರಣ ವಿನೇಶ್ರನ್ನ 100 ಗ್ರಾಂ ತೂಕ ಹೆಚ್ಚಾಗಿದೆ ಎಂಬ ಕಾರಣವನ್ನ ನೀಡಿ ಫೈನಲ್ ನಿಂದ ಅನರ್ಹಗೊಳಿಸುತ್ತಾರೆ. ತಿಳಿದ ವಿನೇಶ್ ರವರು ಅಲ್ಲೇ ಕುಸಿದೋಗ್ತಾರೆ. ಕೋಟ್ಯಾಂತರ ಜನರ ಆಸೆ ನಿರಾಸೆಯಾಗಿ ಕಣ್ಣಂಚಲ್ಲಿ ನೀರು ತುಂಬಿಕೊಳ್ಳುತ್ತೆ. ವೀಕ್ಷಕರೇ, ವಿನೇಶ್ ರವರು ಕೇವಲ ನನಗೆ 1 ಗಂಟೆ ಕಾಲಾವಕಾಶ ಕೊಡಿ, ನಾನು ಹೇಗಾದ್ರೂ ಮಾಡಿ ತೂಕವನ್ನ ಇಳಿಸ್ಕೊಂಡು ಬರ್ತೀನಿ ಅಂತ ಎಷ್ಟೇ ಬೇಡ್ಕೊಂಡ್ರು ಕ್ರೀಡಾ ನಿಯಮದ ಪ್ರಕಾರ ವಿನೇಶ್ ರನ್ನು ಒಲಿಂಪಿಕ್ಸ್ನಿಂದ ಹೊರಗಿಡಲಾಗುತ್ತೆ. ಈ ಮೂಲಕ ಕೋಟ್ಯಾಂತರ ಜನರ ಚಿನ್ನದ ಪದಕ ಗೆಲ್ಲುವ ಕನಸು ಭಗ್ನವಾಗೋಯ್ತು. ಕೇವಲ ತೂಕದಿಂದ ಒಲಿಂಪಿಕ್ಸ್ನಿಂದ ಅನರ್ಹಗೊಂಡ ಮೊದಲ ಕ್ರೀಡಾಪಟು ಹೇಳಲಾಗುತ್ತೆ. ಈ ವಿಚಾರ ತಿಳಿದ ತಕ್ಷಣ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಮುಖ್ಯಸ್ಥೆಯಾದ ಪಿಟಿ ಉಷಾ ಮಧ್ಯ ಪ್ರವೇಶಿಸಿದ್ರೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಪಿಟಿ ಉಷಾರವರು ವಿನೇಶ್ರ ವೈದ್ಯಕೀಯ ವೆಚ್ಚವನ್ನು ಭರಿಸುವುದಾಗಿ ಮತ್ತು ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದ್ರು. ವಿನೇಶ್ರ ಅನರ್ಹತೆಯ ವಿರುದ್ಧ ಸಿಎಎಸ್ ಮತ್ತು ಟಿಎಎಸ್ಗೆ ಮೇಲ್ಮನವಿ ಸಲ್ಲಿಸುವುದಾಗಿ ತಿಳಿಸಿದ್ರು. ವಿನೇಶ್ರನ್ನು ಕೇವಲ 100 ಗ್ರಾಂ ತೂಕದ ನೆಪವೊಡ್ಡಿ ಒಲಿಂಪಿಕ್ಸ್ನಿಂದ ದೂರ ಇಟ್ಟಿರುವುದನ್ನು ತಿಳಿದ ಗಣ್ಯಾತಿ ಗಣ್ಯರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬೆನ್ನಲ್ಲೇ ವಿನೇಶ್ರ ಅನರ್ಹತೆಯಿಂದ ಪಿತೂರಿ ಇದೆ ಎಂದು ಬಾಕ್ಸರ್ ವಿಜೇಂದರ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿನೇಶ್ ರವರು ಅನರ್ಹಗೊಂಡಿರುವುದನ್ನು ತಿಳಿದ ಪ್ರಧಾನಿ ಮೋದಿ ಅವರು ವಿನೇಶ್ ರನ್ನು ಕುರಿತು ಈ ರೀತಿ ಟ್ವೀಟ್ ಮಾಡಿದ್ದಾರೆ. ನೀವು ಭಾರತ ಹೆಮ್ಮೆಯ ಪುತ್ರಿ, ನೀವು ಚಾಂಪಿಯನ್ನರ ಚಾಂಪಿಯನ್, ಭಾರತದ ಹೆಮ್ಮೆ ಮತ್ತು ಪ್ರತಿ ಭಾರತೀಯರ ಸ್ಫೂರ್ತಿ. ಇವತ್ತಿನ ಹಿನ್ನಡೆಯು ತೀವ್ರ ನೋವು ತಂದಿದೆ. ಅದೇ ಸಮಯಕ್ಕೆ ನೀವು ದಿಟ್ಟ ಹೋರಾಟಕ್ಕೆ ದೊಡ್ಡ ಉದಾಹರಣೆ ಎಂದು ತಿಳಿದಿದೆ. ಸವಾಲುಗಳನ್ನು ಎದುರಿಸಿ ನಿಲ್ಲುವವಳು ನೀವು, ಅಷ್ಟು ಬಲಿಷ್ಠವಾಗಿ ಬಾ ಎಂದು ಟ್ವೀಟ್ ಮಾಡಿದ್ದಾರೆ. ವಿನೇಶ್ ರವರು ಅಂತಾರಾಷ್ಟ್ರೀಯ ಕುಸ್ತಿ ವಿಭಾಗಕ್ಕೆ ಚಿನ್ನದ ಪದಕವನ್ನು ಗೆಲ್ಲಲು ಅವಕಾಶ ಸಿಗಲಿಲ್ಲ, ಬೆಳ್ಳಿಯ ಪದಕವನ್ನಾದರೂ ಇಬ್ಬರಿಗೂ ನೀಡಿ ಎಂದು ವಿನಂತಿಸಿದರೆ ಇಲ್ಲಿ ಯಾವುದೇ ರೀತಿಯ ಪ್ರಯೋಜನವಾಗಲಿಲ್ಲ. ಅಂದ್ರೆ ಅಂತಾರಾಷ್ಟ್ರೀಯ ಕುಸ್ತಿ ಮುಖ್ಯಸ್ಥ ನಿನಾದ್ ಲಾ ಲೋವಿಕ್ ರವರು ವಿನೇಶ್ ಮನವಿ ಲಾಭವಿಲ್ಲ, ಇದೆಲ್ಲ ಕ್ರೀಡೆಯ ಭಾಗ,
ಹೀಗಾಗಿರುವ ಪರಿಸ್ಥಿತಿಯ ಬಗ್ಗೆ ನನಗೆ ತುಂಬಾ ಬೇಸರವಿದೆ. ಆದರೆ ನಿಯಮವನ್ನು ನಾವೆಲ್ಲರೂ ಗೌರವಿಸಲೇಬೇಕು. ಆಕೆ ಸ್ವಲ್ಪವೇ ತೂಕ ಹೆಚ್ಚಿದ್ದಳು. ಆದ್ರೆ ನಿಯಮಗಳು ಎಲ್ಲರಿಗೂ ಒಂದೇ. ಅಲ್ಲಿ ಎಲ್ಲಾ ಕ್ರೀಡಾಪಟುಗಳು ಇರ್ತಾರೆ. ತೂಕ ಸರಿ ಹೊಂದಿಸದ ಯಾರನ್ನೇ ಆಗಲಿ ಸ್ಪರ್ಧಿಸಲು ಬಿಡುವುದು ಅಸಾಧ್ಯ. ಅಲ್ಲದೆ ವಿನೇಶ್ಗೆ ಬೆಳ್ಳಿಯ ಪದಕ ಹಂಚುವುದು ಕೂಡ ಅಸಾಧ್ಯ. ವಿನೇಶ್ ಮನವಿ ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ ಎಂದು ವಿನೇಶ್ರ ಮನವಿಯನ್ನ ನಾಜೂಕಾಗಿ ತಿರಸ್ಕರಿಸಿದ್ದಾರೆ. ಇದರಿಂದ ತೀವ್ರ ನೊಂದ ವಿನೇಶ್ ರವರು ಗುರುವಾರ ಅಂದ್ರೆ ಆಗಸ್ಟ್ 8, 2024 ಬೆಳಗ್ಗೆ ತಮ್ಮ ಟ್ವಿಟರ್ನಲ್ಲಿ ವೃತ್ತಿ ಘೋಷಣೆಯನ್ನ ಮಾಡ್ಬಿಡ್ತಾರೆ. ಟ್ವಿಟರ್ನಲ್ಲಿ ಈ ರೀತಿ ಇದೆ: ಅಮ್ಮ, ಕುಸ್ತಿಯೇ ನನ್ನ ವಿರುದ್ಧ ಗೆದ್ದಿದೆ. ಕುಸ್ತಿ ವಿರುದ್ಧ ನಾನೇ ಸೋತು ಹೋಗಿದ್ದೇನೆ. ಕ್ಷಮಿಸಿ ಅಮ್ಮ. ನಿನ್ನ ಕನಸು, ನನ್ನ ಧೈರ್ಯ ಎಲ್ಲವೂ ಸಂಪೂರ್ಣ ಛಿದ್ರವಾಗಿದೆ. ನನ್ನ ಬಳಿ ಈಗ ಯಾವುದೇ ಹೆಚ್ಚಿನ ಶಕ್ತಿ ಉಳಿದಿಲ್ಲ. ಜೀವನಕ್ಕೆ ಗುಡ್ ಬೈ. ಕ್ಷಮಿಸಿ, ನಾನು ಎಲ್ಲರಿಗೂ ಋಣಿಯಾಗಿರುತ್ತೇನೆ ಎಂದು ಟ್ವೀಟ್ ಮಾಡುವ ಮೂಲಕ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ನೀಡಿದ್ದಾರೆ. ವೀಕ್ಷಕರೇ, ಇಲ್ಲಿ ಸ್ವಲ್ಪ ಮಟ್ಟಿಗಿನ ಖುಷಿಯ ಸಂಗತಿ ಎಂದರೆ ಹರಿಯಾಣ ಸರ್ಕಾರ ವಿನೇಶ್ ರವರಿಗೆ ಬೆಳ್ಳಿ ಪದಕ ಗೆದ್ದ ರೀತಿಯಲ್ಲಿಯೇ ಸ್ವಾಗತ ಮಾಡುವುದಾಗಿ ಮತ್ತು 4 ಕೋಟಿ ಬಹುಮಾನ ನೀಡುವುದಾಗಿ ಘೋಷಿಸಿದೆ. ವೀಕ್ಷಕರೇ, ವಿನೇಶ್ ಪೋಗಟ್ ರವರು ತಮ್ಮ ನಿವೃತ್ತಿ ಘೋಷಣೆಯನ್ನ ಹಿಂಪಡೆದು ಬರುವ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹೆಚ್ಚು ಪದಕಗಳನ್ನು ಗೆಲ್ಲುವುದರ ಮೂಲಕ ಮಹಿಳಾ ಕುಸ್ತಿ ವಿಭಾಗದಲ್ಲಿ ಯಾರೂ ಮಾಡಿರದ ದಾಖಲೆಯನ್ನ ಸೃಷ್ಟಿ ಮಾಡಲಿ ಎಂದು ಆಶಿಸೋಣ. ಧನ್ಯವಾದಗಳು.